ಆದ್ರೆ ಯಾವಾಗ ಒಂದು ದೇಶದ ಒಂದು ರಾಜಕೀಯ ಅವನತಿಗೆ ತರಬೇಕು ಅಂತ ಯಾವಾಗ ಪ್ರಯತ್ನ ಪಟ್ಟರು ಇವರು, ಇದು ಹಿಂದೆ ದೊಡ್ಡ ಜಾಲ ಇದೆ ಅಂತ ಹೇಳಿ ನನಗೆ ಬಂದಾಗ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಸನ್ನಿವೇಶ ಬಂತು. ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ನಾನು ನಿಮ್ಗೆ ಹೇಳಿದೆ 2 ಗಂಟೆ 35 ನಿಮಿಷಗಳ ಸಮಯ ಇದೆ ಅಂದಲ್ಲ, ಅದು ಬರೀ ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ, ಅದು ಬೇರೆ ಬೇರೆ ಎಲ್ಲ ಯಂತ್ರೋಪಕರಣ ಉಪಯೋಗಿಸಬೇಕಾದ್ರೆ ಅದ್ರ ವೃತ್ತಿಯಲ್ಲಿ ನಾನು ಮಾಡಿದೆ. ನನಗೆ ನನ್ನ ಹೋರಾಟ ಇಷ್ಟೇ ಇರಲಿ. ಮಾನ್ಯ ಡಿ ಕೆ ಶಿವಕುಮಾರ್ ಜಿ ಅವರು ಕೂಡ ಮನೆ ಒಂದು ಪ್ರೆಸ್ ಮೀಟ್ ಅನ್ನ ಒಂದು ಬೈಟ್ ಕೊಟ್ಟರು. ಅಲ್ಲಿ ದೇವರಾಜೇಗೌಡ ಬರೀ ಸುಳ್ಳುಗಾರ, ಅವನವರ ಹಿಂದೆ ಬರೀ ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಮೇಲೆ ಅವರ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆಲ್ಲ ಎಲ್ಲರೂ ಸಂದೇಶ ಕೊಟ್ಟರು ಪ್ರತಿಭಟನೆ ಮಾಡಿ ಅಂತೇಳಿ. ಮಾನ್ಯ ಡಿ ಕೆ ಶಿವಕುಮಾರ್ ಜಿ ಅವರೇ, ನಾನು ನಿಮ್ಮನ್ನ ನಮ್ಮ ಒಂದು ಯಾವ ಒಂದು ಖಾಸಗಿ ಚಾನಲ್ ಮುಕ್ತ ಆಹ್ವಾನ ಕರೆದಿದ್ದಾನೆ ಅಲ್ಲಿ ಚರ್ಚೆಗೆ. ದಯಮಾಡಿ ಬನ್ನಿ. ನಾನೇನಾದ್ರೂ ನಿಮ್ಗೆ ಮೇಲ್ ಬಿಟ್ಟು ರಹಸ್ಯ ಮಾತಾಡ್ಬೇಕಂತ ನಿಮ್ಮ ಮುಂದೆ ಬಂದು ನೀವೇ ನನ್ನ ಹತ್ರ ಮಾತನಾಡಿದ್ರು, ನೀವೇ ನನಗೆ ಏನಾದ್ರು ಹೇಳಿದ್ರು, ನಿಮ್ಮ ಬೆಂಬಲಿಗರನ್ನು ಯಾರು ನನ್ನ ಹತ್ರ ಕಳಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಮೈಕನ್ನ ಆನ್ ಮಾಡಿ ನಿಮ್ಮ ಸಂಭಾಷಣೆಯನ್ನ ಪಬ್ಲಿಕ್ ಅಲ್ಲಿ ಹಾಕಿ ದೊಡ್ಡ ಹೈಟೆಕ್ ಲೆವೆಲ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳೋ ತರ ವಿಧಾನಸೌಧ ನಮ್ಮ ಹೈಕೋರ್ಟ್ ಮಧ್ಯೆ. ಯಾಕಂದ್ರೆ ನೀವು ಶಾಸಕಾಂಗದಲ್ಲಿ ಇರೋರು, ನಾವು ನ್ಯಾಯಾಂಗದಲ್ಲಿ ಇರೋರು, ವಕೀಲರುಗಳು, ನಾವು ಯಾವತ್ತೂ ಬೇರೆ ಪದಗಳು ಉಪಯೋಗಿಸಲ್ಲ. ನಾವಲ್ಲಿ ನಮ್ಮ ತತ್ವ ಧರ್ಮ ಸಿದ್ಧಾಂತ ಇದೆ. ನಾವಲ್ಲಿ ಆ ದಾರಿಯಲ್ಲಿ ಬದುಕಬೇಕು. ನಾವು ಲಾಯರ್ಗಳು, ನಾವಲ್ಲಿ ನಮ್ಮೊಂದು ಲಾಯಲ್ಟಿ ಇದೆ ಅಲ್ಲಿ. ಹಾಗಾಗಿ ನೀವು ಕೂಡ ಶಾಸಕಾಂಗ ನೀವು ಅಲ್ಲಿ ಜವಾಬ್ದಾರಿಯಿಂದ ನಮ್ಮ ಮಧ್ಯ ನಡುವೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಒಂದು ದೊಡ್ಡ ಕಾರಿಡಾರ್ ಜಾಗದಲ್ಲಿ ಒಂದು ಮುಕ್ತವಾಗಿ ಒಂದು ಡಯಾಸ್ನ ಮಾಡಿ ಅಲ್ಲಿ ನೀವು ಮಾತಾಡಿರುವಂತ ನಿಮ್ಮ ಬೆಂಬಲಿಗರು ಕಲಿಸಿದಂತ ಮಾತುಕತೆಗಳನ್ನ ಮತ್ತು ಇನ್ನಿತರ ವಿಚಾರಗಳನ್ನ ನಾವು ಬಹಿರಂಗ ಚರ್ಚೆಗಳಲ್ಲಿ ಆಗ ಸತ್ಯ ಹೊರಗೆ ಬರ್ತದೆ ಏನಾಗ್ತದೆ ಅಂತ ಹೇಳಿ. ಇದು ಬಹಳ ಪ್ರಮುಖವಾದ ವಿಚಾರ.